ಜ್ಞಾನ ಸೂರ್ಯ ಪ್ರಕಟವಾಗ್ತಾ ಇರುವುದನ್ನು ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೀವಿ. ಆ ತೇಜಸ್ಸನ್ನು ನೋಡ್ತಾ ಇದ್ದೀವಿ. ಮಲಗಿರುವ ಭಾಗ್ಯವನ್ನ ಬೆಳಗಿಸಲು ಜ್ಞಾನ ಸೂರ್ಯ ಪ್ರಕಟರಾಗಿದ್ದಾರೆ ಶಿವಬಾಬಾ. ಅನುಭವ ಮಾಡ್ತಾ ಇದ್ದೀವಿ. सजाने को ज्ञान सूर्य प्रकट हुआ है. ಭಾಗ್ಯವೂ ರೂಪುಗೊಂಡಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಭಾಗ್ಯ ರೂಪುಗೊಂಡಿದೆ. ಆತ್ಮದಲ್ಲಿ ಬೆಳಕು, ಮನೆಯಲ್ಲಿ ಬೆಳಕು, ಮನೆಯಲ್ಲಿರುವ ಎಲ್ಲ ಆತ್ಮಗಳಲ್ಲಿ ಬೆಳಕು. ಮನೆ ನಿರ್ವಿಘ್ನ, ಮನಸ್ಸು ನಿರ್ವಿಘ್ನ. ಅನುಭವ ಮಾಡಿದ್ದಿದ್ದ ನೇತ್ರದಿಂದ ನೋಡ್ತಾ ತುಂಬ ಬೆಳಕೇ ಬೆಳಕು. ಜ್ಞಾನ ಸೂರ್ಯನ ಕಿರಣಗಳೇ ಕಿರಣಗಳು, ಕಿರಣಗಳೇ ಕಿರಣಗಳು. ಜ್ಞಾನ ಸೂರ್ಯನ ಕಿರಣಗಳಲ್ಲಿ ಆತ್ಮದಲ್ಲಿರುವ ಎಲ್ಲ ಕೊಳೆ ಕ್ಲೀನ್ ಆಗಿದೆ. ಮನೆಯಲ್ಲಿರುವ ವಿಘ್ನಗಳೆಲ್ಲ ಭಸ್ಮವಾಗಿದೆ. ಮನೆಯ ಕೋಣೆಯಲ್ಲಿ ಜ್ಞಾನ ಸೂರ್ಯನ ಬೆಳಕೇ ಬೆಳಕು. ಅನುಭವ ಮಾಡ್ತಾ ಇದ್ದೀರಿ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ತೇಜೋಮಯ ತೇಜಸ್ವಿ ಕಿರಣಗಳು ಮನೆಯ ಒಳಗಳು. ಭಾರಗಳು, ಚಿಂತೆಗಳು, ಭಯ ಎಲ್ಲವೂ ಹೊರಟು ಹೋಗಿದೆ ಜ್ಞಾನ ಸೂರ್ಯನ ಬೆಳಕಿನ ಹೊಡೆತಕ್ಕೆ. ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮ ಕಂಪ್ಲೀಟ್ ಭಸ್ಮವಾಗಿದೆ. ಭೂತ ಆತ್ಮ ಪ್ರೇತಾತ್ಮಗಳಿಗೆ ಈ ಪರಮಾತ್ಮ ಜ್ಞಾನ ಸೂರ್ಯನ ಬೆಳಕಿನಿಂದ ಮುಕ್ತಿ ಸಿಕ್ಕಿದೆ. ಯಾವ ಯಾವ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೇನೆ ತಿಳಿದೇನೆ ಮನೆಯಲ್ಲಿರುವ ಆತ್ಮಗಳು ಅವರ ಬಿಹೇವಿಯರ್ ಸಡನ್ ಆಗಿ ಚೇಂಜ್ ಆಗುವಕ್ಕೆ ಕಾರಣ ಪ್ರೇತಾತ್ಮಗಳ ಪ್ರವೇಶತೆ. ಆ ಪ್ರೇತಾತ್ಮಗಳ ಪ್ರವೇಶತೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಪರಮಾತ್ಮ ಜ್ಞಾನ ಸೂರ್ಯ ಯಾವಾಗ ಬಂದರು ಮನೆಯ ಮುಂದೆ ಯಾವಾಗ ಹುಟ್ಕೊಂಡ್ರು ಜ್ಞಾನ ಸೂರ್ಯ, ಎಲ್ಲರೂ ಅನುಭವ ಮಾಡಿದ್ದೇ ಆಗಿದ್ದರೆ ಮನೆಯಲ್ಲಿರುವ ವಿಘ್ನಗಳು ಭಸ್ಮ. ಮನೆಯಲ್ಲಿರುವ ಯಾವುದೇ ಆತ್ಮಕ್ಕೆ ಯಾವುದೇ ಪ್ರೇತಾತ್ಮದ ತೊಂದರೆ ಇದ್ದರೂ ಕೂಡ ಆ ಆತ್ಮಕ್ಕೆ ಮುಕ್ತಿ, ಪ್ರಾಕ್ಟಿಕಲ್ ಮುಕ್ತಿ. ನಿಶ್ಚಯದಿಂದ, ದೃಢ ಸಂಕಲ್ಪದಿಂದ ಅನುಭವ ಮಾಡಿ ಒಪ್ಪಿಕೊಳ್ಳಿ. ಇವಾಗ ಯಾರ ಆತ್ಮ ಕತ್ತಲೆಯಲ್ಲಿತ್ತು ಬೆಳಕನ್ನು ಹೊಂದಿದೆ. ಯಾವ ಆತ್ಮಗಳಿಗೆ ಶಾರೀರಿಕ ನೋವುಗಳಿದೆ, ಎಲ್ಲೆಲ್ಲಿ ನೋವುಗಳಿದೆ ಅಲ್ಲಿ ಅನುಭವ ಮಾಡಿ ವಂಶಾಕ್ಷಕರು ಎಲ್ಲಿ ನೋವಿದೆ ಅಲ್ಲಿ ಅನುಭವ ಮಾಡಿ, ಶರೀರದಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಅನುಭವ ಮಾಡಿ, ಶರೀರದಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಅನುಭವ ಮಾಡಿ. ಅಲ್ಲಿ ಪರಮಾತ್ಮನ ಜ್ಞಾನ ಸೂರ್ಯನ ಕಿರಣಗಳು ಲೇಸರ್ ಕಿರಣಗಳಿಗಿಂತನೂ ಪವರ್ಫುಲ್. ಆ ಕಿರಣಗಳು ಆ ನೋವಿನ ಮೇಲೆ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಎಲ್ಲೆಲ್ಲಿ ನೋವಿದೆ, ಶಾರೀರಿಕ ನೋವು, ಮಾನಸಿಕ ನೋವುಗಳಾಗಲಿ ಎಲ್ಲರೂ ಅನುಭವ ಮಾಡಿ. ಶಾರೀರಿಕ ನೋವಾಗಿರಬಹುದು, ಮಾನಸಿಕ ನೋವಾಗಿರಬಹುದು, ಅಲ್ಲಿ ಜ್ಞಾನ ಸೂರ್ಯನ ಬೆಳಕು, ಜ್ಞಾನ ಸೂರ್ಯನ ಪವರ್ಫುಲ್ ಕಿರಣಗಳು, ಪವರ್ಫುಲ್ ಕರೆಂಟಿನ ರೂಪದಲ್ಲಿ, ಸುಪ್ರೀಂ ಸರ್ಜನ್ನ ಕರೆಂಟ್ ಅನುಭವ ಆಗ್ತಾ ಇದೆ. ಆ ಜಾಗದಲ್ಲಿ ಆ ನೋವು ಏನಿದೆ, ಕೆಲವೊಬ್ಬರಿಗೆ ನೋವಾಗಿದೆ, ಆ ನೋವು ಡಿಟೆಕ್ಟ್ ಆಗಿದೆ, ಹೀಗೆ ಆಗಿದೆ ಅಂತ. ಕೆಲವೊಬ್ಬರಿಗೆ ನೋವು ಆಗ್ತಾ ಇದೆ ಆದರೆ ಡಿಟೆಕ್ಟ್ ಆಗ್ತಾ ಇಲ್ಲ. ಡಿಟೆಕ್ಟ್ ಇನ್ ದ ಸೆನ್ಸ್ ಸ್ಕ್ಯಾನ್ ಮಾಡಿಸಿದ್ರಿ ಗೊತ್ತಾಗ್ತಿಲ್ಲ, ಆದರೆ ನೋವನ್ನು ಮಾತ್ರ ಅನುಭವಿಸ್ತಾ ಇದ್ರಿ.
ನೋವನ್ನು ಮಾತ್ರ ಅನುಭವಿಸ್ತಾ ಇದ್ರಿ, ಶಾರೀರಿಕ ನೋವನ್ನು ಮಾತ್ರ ಅನುಭವಿಸ್ತಾ ಇದ್ರಿ, ಡಿಟೆಕ್ಟ್ ಆಗಿಲ್ಲ. ಎಲ್ಲೂ ಎಂತಹ ಡಾಕ್ಟರ್ ಹತ್ರ ತೋರಿಸಿದ್ರು ಡಿಟೆಕ್ಟ್ ಆಗಿಲ್ಲ. MRI ಮಾಡಿದ್ರಿ, ಸ್ಕ್ಯಾನ್ ಮಾಡಿದ್ರಿ, ಎಲ್ಲ ಮಾಡಿದ ಮೇಲೂ ಆ ಪರ್ಟಿಕ್ಯುಲರ್ ನೋವು ಹೋಗ್ತಾ ಇಲ್ಲ. ಯಾವ ಡಾಕ್ಟರ್ಸ್ಗೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ಅಂತಹ ನೋವು. ಏನದು ಚೆಕ್ ಮಾಡಿ. ಜ್ಞಾನ ಸೂರ್ಯನ ಕಿರಣ ಬಿದ್ದ ತಕ್ಷಣ ಅಲ್ಲೊಂದು ನೆಗೆಟಿವ್ ಎನರ್ಜಿ ಭಸ್ಮವಾಗುತ್ತಿದೆ. ಆ ನೆಗೆಟಿವ್ ಎನರ್ಜಿ ಭಸ್ಮವಾಗಿ ಆ ನೋವಿನ ಜಾಗ ಕಂಪ್ಲೀಟ್ ಹಗೂರವಾಗುತ್ತಿದೆ. ಅನುಭವ ಮಾಡಿ. ಜ್ಞಾನ ಸೂರ್ಯನ ತೇಜೋಮಯ ತೇಜಸ್ವಿ ಕಿರಣಗಳು ಆ ನೋವಿನಲ್ಲಿ. ಎಲ್ಲರೂ ಅನುಭವ ಮಾಡ್ತಿದ್ರು. ಎಲ್ರಿಗೂ ಒಂದಲ್ಲ ಒಂದು ನೋವಿದೆ, 100%. ಕೆಲವೊಬ್ಬರದು ಡಾಕ್ಟ್ರಿಗೆ ಅರ್ಥ ಆಗ್ತಿದೆ, ಕೆಲವೊಬ್ಬರದು ಡಾಕ್ಟ್ರಿಗೆ ಅರ್ಥ ಆಗದೇ ಇರುವಂತಹ ನೋವಿದೆ. ಆ ನೋವಿನ ಮೇಲೆ ಪರಮ ಈಶ್ವರನ ಪವರ್ಫುಲ್ ಕರೆಂಟ್, ಜ್ಞಾನ ಸೂರ್ಯನ ಶಕ್ತಿಶಾಲಿ ಕಿರಣಗಳು ನಿರಂತರ ಅದರ ಮೇಲೆ ಬಿದ್ದು ಅನುಭವ ಮಾಡ್ತಾ ಇದ್ದೀರಿ. ಆ ನೋವು ಮಾಯವಾಗ್ತಾ ಇದೆ. ಆ ನೆಗೆಟಿವ್ ಪರಿಣಾಮ ದೂರವಾಗ್ತಾ ಇದೆ. ಆ ನೋವು ಎಲ್ಲಿ ಹಿಡಿದುಕೊಂಡಿದೆ ಅದು ಸಡಿಲವಾಗ್ತಾ ಇದೆ. ಜ್ಞಾನ ಸೂರ್ಯನ ಬೆಳಕಿನಿಂದ, ಲೇಸರ್ ಕಿರಣಗಳ 100 ಟೈಮ್ಸ್ ಪವರ್ಫುಲ್ ಕಿರಣಗಳು ಜ್ಞಾನ ಸೂರ್ಯನ ಕಿರಣಗಳು. ಜ್ಞಾನ ಸೂರ್ಯ ಸ್ವಯಂ ಈಶ್ವರ ಮನೆಯ ಮುಂದೆ ಬಂದು ಶರೀರದಲ್ಲಿರುವ ಎಲ್ಲ ನೋವುಗಳನ್ನು, ಎಲ್ಲೆಲ್ಲಿ ಪೇನುಗಳಿದೆ, ನೋವುಗಳಿದೆ, ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಈ ಚಾನ್ಸ್ ಮತ್ತೆ ಸಿಗುವುದಿಲ್ಲ. ಸಂಗಮದಲ್ಲೇ ಈ ಥರದ ಅನುಭವಗಳನ್ನ ಮಾಡಲಿಕ್ಕೆ ಸಾಧ್ಯ, ಪ್ರಾಕ್ಟಿಕಲ್ ಅನುಭವ ಮಾಡಲು ಸಾಧ್ಯ. ಯಾಕೆ ಅಂದರೆ ಪರಮಾತ್ಮ ಈಶ್ವರ ನಮ್ಮೆಲ್ಲರ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ನೋವುಗಳಿದೆ ನೋಡಿ ಮಾತೇರೆ, ಅನ್ನಂದ್ರೆ ಅನುಭವ ಮಾಡ್ತಾ ಇದ್ದೀರಿ. ಅಕ್ಕದ್ರು ಎಲ್ಲೆಲ್ಲಿ ನೋವುಗಳು ಹಿಡ್ಕೊಂಡಿದೆ, ನಡೆಯೋಕ್ಕೆ ಬರದೇ ಇರುವಂತಹ ಪರಿಸ್ಥಿತಿ ಬಂದಿರಬಹುದು, ಮಾತನಾಡಲಿಕ್ಕೆ ಬರದೇ ಇರುವಂತಹ ಪರಿಸ್ಥಿತಿ ಇರಬಹುದು, ಕುಂಠಿತ ಇರ್ಬೋದು, ಕೈ ಪೇನ್ ಆಗ್ತಾ ಇರ್ಬೋದು, ನರ್ವಸ್ ಸಿಸ್ಟಮ್ ಎಲ್ಲೂ ಏನು ಡಿಟೆಕ್ಟೇ ಆಗಿಲ್ಲ, ಪ್ರಾಬ್ಲಮ್ಸ್ ಇರುವುದು, ಡಾಕ್ಟ್ರಿಗೂ ಗೊತ್ತಾಗಿಲ್ಲ. ಅಂತಹ ನೋವುಗಳನ್ನು ಕೂಡ ಜ್ಞಾನ ಸೂರ್ಯನ ಶಕ್ತಿ, ಪರಮ ಈಶ್ವರನ ಶಕ್ತಿಶಾಲಿ ಕಿರಣಗಳು ಕಂಪ್ಲೀಟ್ ಆ ನೋವನ್ನು ಸಡಿಲಗೊಳಿಸ್ತಾ ಇದೆ, ಆರಾಮ ಮಾಡುತ್ತಿದೆ. ಹಗೂರವಾಗ್ತಾ ಇದ್ದೀರಿ. ಅನುಭವ ಮಾಡಿ, ಎಲ್ಲರೂ ಅನುಭವ ಮಾಡಿ. ಎಲ್ಲ ನೋವಿನಿಂದ ಮುಕ್ತ, ದೇಹದ ಭಾರದಿಂದ ಮುಕ್ತ, ದೇಹದ ನೋವಿನಿಂದ ಮುಕ್ತ, ಆತ್ಮದ ಭಾರದಿಂದ ಮುಕ್ತ, ಚಿಂತೆಯಿಂದ ಮುಕ್ತ, ಭಯದಿಂದ ಮುಕ್ತ. ಹಗೂರತಿ ಅನುಭವ, ಹಗೂರರಾಗಿ ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳೆಲ್ಲ ಈಗ ಎಲ್ಲಿ ನೋವಿತ್ತು ಅಲ್ಲಿ ಅಷ್ಟೇ ಅಲ್ಲದೆ ಇಡೀ ಶರೀರವನ್ನು ಸ್ಕ್ಯಾನ್ ಮಾಡ್ತಾ ಇದೆ. ಪರಮಾತ್ಮ ಶಕ್ತಿಶಾಲಿ ಕಿರಣಗಳು ಅನುಭವ ಮಾಡಿ. ಮಸ್ತಕದಿಂದ ಹಿಡಿದು ಪಾದದವರೆಗೆ ಅನುಭವ ಮಾಡ್ತಾ ಬನ್ನಿ. ಮಸ್ತಕದಿಂದ ಹಿಡಿದು ಪಾದದವರೆಗೆ ಅನುಭವ ಮಾಡ್ತಾ ಬರ್ತಾ ಇದ್ದೀವಿ. ಪರಮಾತ್ಮ ಶಕ್ತಿಶಾಲಿ ಕಿರಣಗಳು ಸ್ಕ್ಯಾನ್ ಮಾಡುತ್ತಿದೆ. ಶರೀರದ ಅಂಗದಲ್ಲಿ ಏನೇ ಬ್ಲಾಕೇಜಸ್ ಇರಲಿ, ಶರೀರದ ಅಂಗದಲ್ಲಿ ಏನೇ ಬ್ಲಾಕೇಜಸ್ ಇರಲಿ, ಬ್ಲಾಕೇಜಸ್ ಬಿಕಾಸ್ ಆಫ್ ಎವಿಲ್ ಸ್ಪಿರಿಟ್ಸ್. ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಯಾವ ರೀಸನ್ಸ್ಗೆ ಬ್ಲಾಕೇಜಸ್ ಇದೆ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವಂತಹ ನೋವನ್ನು ಸರಿ ಮಾಡಲಿಕ್ಕೆ ಜ್ಞಾನ ಸೂರ್ಯನೇ ಬೇಕು. ಆ ಜ್ಞಾನ ಸೂರ್ಯನ ಕಿರಣಗಳು ಸ್ಕ್ಯಾನ್ ಮಾಡ್ತಾ ಇದೆ. ಅನುಭವ ಮಾಡಿ. ಓನ್ಲಿ ತಲೆ ಹತ್ರ ಅನುಭವ ಮಾಡಿ. ಬ್ರೈನ್ ನರ್ವಸ್ ಸಿಸ್ಟಮಲ್ಲಿ ಏನೆಲ್ಲ ಬ್ಲಾಕೇಜಸ್ ಇದೆ, ಯಾವ ಬ್ಲಾಕೇಜಸ್ನಿಂದ ಚೀರಾಟ, ಚೆಲ್ಲಾಟ, ಬೇಜಾರು, ನೋವು, ತೊಂದರೆಗಳು ಅನುಭವ ಆಗ್ತಾ ಇದೆ, ಅಂತಹ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತಿದೆ. ಜೋರು ಚಿಂತೆ ಬ್ರೈನ್ ಮುಖಾಂತರ ಬರ್ತಾ ಇದೆ, ಜೋರು ತಲೆನೋವು ಬ್ರೈನ್ ಮುಖಾಂತರ ಬರುತ್ತಾ ಇರುವುದು ಪರಮಾತ್ಮ ಜ್ಞಾನ ಸೂರ್ಯನ ಕಿರಣಗಳಲ್ಲಿ ಸಡಿಲವಾಗ್ತಾ ಇದೆ, ಹಗೂರವಾಗ್ತಾ ಇದೆ. ಈಗ ಅನುಭವ ಮಾಡಿ. ತಲೆಯಲ್ಲಿ ಎಲ್ಲ ನ್ಯೂರಲ್ ಸಿಸ್ಟಮ್ ಅನುಭವ ಮಾಡಿ. ಎಲ್ಲ ನರ್ವಸ್ ಸಿಸ್ಟಮ್ ಏನು ಬ್ಲಾಕೇಜಸ್ ಇದೆ ಎಲ್ಲ ಕ್ಲಿಯರ್
ಹಣೆಯ ಮಧ್ಯದಲ್ಲಿ ಹಗೂರತೆ, ಎಲ್ಲ ಚಟ್ 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 ಅಂತ ಸೌಂಡ್ ಹೊರ ಬರ್ತಾ ಇದೆ ನೋಡಿ. ಹಗೂರಾಗ್ತಾ ಇದ್ದೀರಿ. ಹಗೂರ, ಕಂಪ್ಲೀಟ್ ಹಗೂರತೆ ಅನುಭವ. ಜ್ಞಾನ ಸೂರ್ಯನ ಶಕ್ತಿಶಾಲಿ ಕಿರಣಗಳು ಓನ್ಲಿ ತಲೆಯ ಸುತ್ತಲೂ, ತಲೆಯಲ್ಲಿ ಬ್ರೈನ್ ಸಿಸ್ಟಮ್, ನ್ಯೂರೋ ಸಿಸ್ಟಮ್, ಎಲ್ಲ ನರ್ವಸ್ ಸಿಸ್ಟಮಲ್ಲಿ ಹರಿದು ಎಲ್ಲ ಬ್ಲಾಕೇಜಸ್ ಏನಿದೆ, ಬ್ಲಾಕೇಜಸ್ ನ್ಯಾಚುರಲ್ ಆಗಿರಬಹುದು, ಅನ್ಯಾಚುರಲ್ ಆಗಿರಬಹುದು, ಯಾವುದೇ ಇವಿಲ್ ಸ್ಪಿರಿಟ್ ಬಂದು ಬ್ಲಾಕ್ ಮಾಡಿರಬಹುದು, ಅವೆಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿ ಹಗೂರವಾಗುತ್ತಿದೆ. ಬ್ಲಾಕೇಜಸ್ ಕಾರಣದಿಂದಾಗಿ ಮೆಂಟಲ್ ಇಲ್ನೆಸ್, ಬ್ಲಾಕೇಜಸ್ ಇಂದ ಕಾರಣ ನ್ಯೂರೋ ಸಿಸ್ಟಮ್ ಕಂಪ್ಲೀಟ್ ಬ್ಲಾಕ್ ಆಗಿ ಎಲ್ಲ ಇನ್ನಿತರ ಆತ್ಮಗಳಿಂದ ನಿರಂತರ ಏನು ಹೇಳಿಸ್ಕೊಳ್ತಾ ಇದ್ದೀವಿ, ಬಯಸ್ಕೊಳ್ತಾ ಇದ್ದೀವಿ, ಬೇಜಾರು ಮಾಡ್ತಾ ಇದ್ದಾರೆ ಎಲ್ಲರೂ. ನನ್ನ ಒಳಗಡೆನೆ ನಾನು ಚೀರ್ತಾ ಇದ್ದೀನಿ, ಅಂತಹ ಪರಿಸ್ಥಿತಿ ಇರುವಂತಹ ಆತ್ಮಗಳಿಗೆ ಇದನ್ನು ಅನುಭವ ಮಾಡ್ತಾ ಇದ್ದೀರಿ. ನ್ಯೂರೋ ಸಿಸ್ಟಮ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್, ಶಾಂತಿ ಶಾಂತಿ ಶಾಂತಿ. ಈಗ ಬ್ರೈನಲ್ಲಿರುವ ಬ್ರೈನ್ ಸಿಸ್ಟಮ್ ಎಲ್ಲ ಶಾಂತವಾಗಿದೆ. ಬ್ಲಾಕೇಜಸ್ ಎಲ್ಲ ಹಗೂರ ಸಡಿಲವಾಗಿದೆ ಪರಮಾತ್ಮ ಪವರ್ಫುಲ್ ಕಿರಣಗಳಲ್ಲಿ. ನೆಕ್ಸ್ಟ್ ಸ್ಕ್ಯಾನಿಂಗ್ ಎಲ್ಲಿ ನಡೆಯುತ್ತೆ? ಹಣೆಯ ಮಧ್ಯಕ್ಕೆ ಬನ್ನಿ. ಹಣೆಯ ಮಧ್ಯದಿಂದ ಕತ್ತು, ಮುಖ ಮತ್ತು ಕತ್ತು ಅನುಭವ ಮಾಡಿ. ಕತ್ತು ಹಿಡಿದುಕೊಂಡಿದೆ, ಕತ್ತು ದಪ್ಪ ಆಗಿದೆ, ಹೊಳ್ಳಕ್ಕೆ ಬರ್ತಾ ಇಲ್ಲ, ಗೊತ್ತಿಲ್ಲ, ಹಚ್ಚುವ ಇನ್ನಿತರ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್, ಒಳ್ಳಾಡಕ್ಕೆ ಆಗ್ತಾ ಇಲ್ಲ. ಆ ನೋವೆಲ್ಲಿದೆ ಅಲ್ಲಿ ಪರಮಾತ್ಮ ಜ್ಞಾನ ಸೂರ್ಯನ ಲೇಸರ್ ಕಿರಣಗಳು, ಲೇಸರ್ನ 100 times ಪವರ್ಫುಲ್ ಕಿರಣಗಳು ಕತ್ತು, ಮುಖ ಕಂಪ್ಲೀಟ್ ಕವರ್ ಮಾಡ್ತಾ ಇದೆ, ಹಗೂರವಾಗುತ್ತಿದೆ ಕತ್ತು. ಎಲ್ಲಿ ಭಾರ ಅನ್ನಿಸ್ತಾ ಇತ್ತು, ಹೊಳ್ಳಕ್ಕೆ ಆಗ್ತಾ ಇರಲಿಲ್ಲ, ಅದು ಹಗೂರವಾಗ್ತಾ ಇದೆ. ಸ್ವಲ್ಪ ಹೇಗೆ ಮಾಡಿ ನೋಡಿ, ಹಗೂರವಾಗಿದೆ. ನಿಧಾನವಾಗಿ ಶೋಲ್ಡರ್ ಭುಜ, ಕಂಪ್ಲೀಟ್ ಭುಜವನ್ನು ಅನುಭವ ಮಾಡಿ. ಭುಜದ ಮೇಲೆ ಪರಮಾತ್ಮ ಜ್ಞಾನ ಸೂರ್ಯನ ಶಕ್ತಿ. ಯಾರಿಗೆಲ್ಲ ಭುಜ ಭಾರ ಅನ್ನಿಸ್ತಾ ಇದೆ, ಭುಜ ಹಿಡಿದುಕೊಂಡಿದೆ, ಹೊಳ್ಳಕ್ಕೆ ಬರ್ತಾ ಇಲ್ಲ, ಮಲಗಿದ್ರೆ ಹಿಡ್ಕೊಂಡಿದೆ, ಹಗೂರವಾಗ್ತಾ ಇದೆ, ಭುಜ ಹಗೂರವಾಗ್ತಾ ಇದೆ, ಅನುಭವ ಮಾಡಿ. ನೆಕ್ಸ್ಟ್ ಕೈಗಳು ಮೇಲೆ ಎತ್ತಕ್ಕೆ ಬರ್ತಾ ಇಲ್ಲ, ಕೆಳಗಡೆ ಕುತ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಕೈಗಳು ನೋವಿದೆ, ಕೈಗಳು ಬಹಳ ಭಾರ ಅನ್ನಿಸ್ತಾ ಇದೆ. ಅಂತಹ ಆತ್ಮಗಳು ಅನುಭವ ಮಾಡಿ. ಈಗ ಪರಮಾತ್ಮ ಜ್ಞಾನ ಸೂರ್ಯನ ಕಿರಣಗಳೆಲ್ಲ ಕೈಗಳನ್ನ ಸ್ಕ್ಯಾನ್ ಮಾಡ್ತಾ ಇದೆ. ಸ್ಕ್ಯಾನ್ ಮೀನ್ಸ್ ಈಗ ಇಲ್ಲಿ ಮೇಲೆ ಭುಜದಿಂದ ಹಿಡಿದು ಅಂಗೈವರೆಗೂ ಶಕ್ತಿಶಾಲಿ ಕಿರಣಗಳು ಹರಡಿ ಎಲ್ಲ ನರ್ವಸ್ ಸಿಸ್ಟಮನ್ನು, ಅಲ್ಲಿರುವ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡಿ ಹಗೂರತೆ ಅನುಭವ. ಕೈಯನ್ನು ಹಗೂರ ಮಾಡುತ್ತಿದೆ. ಕೈ ಈಸಿಯಾಗಿ ಚಾಚಲಿಕ್ಕೆ ಆಗ್ತಾ ಇದೆ, ಈಸಿಯಾಗಿ ಅನುಭವ ಮಾಡಿ. ಕೆಲವೊಬ್ಬರಿಗೆ ಪಾರ್ಸಿ ಹೊಡೆದಿರುತ್ತೆ, ಅಂಥವರು ಕೂಡ ಅನುಭವ ಮಾಡಬಹುದು ಇದನ್ನು. ಪರಮಾತ್ಮ ಪವರ್ಫುಲ್ ಕಿರಣಗಳಿಂದ ಪ್ರತಿಯೊಂದು ರೋಗಗಳು, ನೋವು ಏನಿದೆ, ಭೋಗಗಳೇನಿದೆ, ಭೋಗಿಸುವುದರಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ನಿರಂತರ ಪ್ರಯತ್ನ. ಪರಮಾತ್ಮ ತೇಜೋಮಯ ತೇಜಸ್ವಿ ಕಿರಣಗಳು, ಲೇಸರ್ ಕಿರಣಗಳಿಗಿಂತ 100 times ಪವರ್ಫುಲ್ ಕಿರಣಗಳು ಶರೀರದ ಅಂಗದಲ್ಲಿ 1 by 1 ಅನುಭವ ಮಾಡ್ತಾ ಹಗೂರರಾಗ್ತಾ ಇದೆ. ಈಗ ಹೊಟ್ಟೆಯ ಭಾಗ ಕಂಪ್ಲೀಟ್, ಹೊಟ್ಟೆ ನೋವಾಗಿರಬಹುದು, ಹೊಟ್ಟೆಗೆ ಸಂಬಂಧಪಟ್ಟಿರುವ, ಕರುಳಿಗೆ ಸಂಬಂಧಪಟ್ಟಿರುವ, ಕಿಡ್ನಿಗೆ ಸಂಬಂಧಪಟ್ಟಿರುವ ನೋವುಗಳಾಗಿರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಿರುವ ನೋವುಗಳಾಗಿರ್ಬೋದು, ಎಲ್ಲ ಹೃದಯದ ಭಾಗದಿಂದ ಹಿಡಿದು ಹೊಟ್ಟೆಯವರೆಗೂ ಪರಮಾತ್ಮ ಪವರ್ಫುಲ್ ಕಿರಣಗಳು
ಪರಮಾತ್ಮ ಪವರ್ಫುಲ್ ರೇಸ್ ಸ್ಕ್ಯಾನ್ ಮಾಡ್ತಾ ಎಲ್ಲ ಬ್ಲಾಕೇಜಸ್ ನೋಡಿ, ಹೃದಯದಿಂದ ಹೊಟ್ಟೆಯವರೆಗೆ ಒಳಗಡೆ ಹುಣ್ಣುಗಳಿದ್ರೂ ಕೂಡ ಪರಮಾತ್ಮ ಲೇಸರ್ ಕಿರಣಗಳಲ್ಲಿ ಕಂಪ್ಲೀಟ್ ಕ್ಲಿಯರ್, ಪರ್ಮನೆಂಟ್ ಕ್ಲಿಯರ್ ಆಗಿ ಹಗೂರ, ಎಲ್ಲ ಭಾರದಿಂದ ಹಗೂರತೆಯ ಅನುಭವ ಮಾಡ್ತಾ ಇದ್ದೀನಿ. ಹಗೂರತೆಯ ಕಂಪ್ಲೀಟ್ ಭಾರ ಇಳಿದು ಹೋಗಿದೆ. ಈಗ ಸೊಂಟದ ಹತ್ರ ಅನುಭವ ಮಾಡಿ. ಮೋಸ್ಟ್ ಆಫ್ ದಿ ಎಲ್ಲ ಆತ್ಮಗಳಿಗೆ, ವಿಶೇಷವಾಗಿ ಮಾತೆಯರಿಗೆ, ಅಕ್ಕಂದರಿಗೆ, ಎಲ್ರಿಗೂ, ಅಣ್ಣಂದರಿಗೆ ಅನುಭವ ಏನೋ ಸೊಂಟ ನೋವು ಜಾಸ್ತಿ. ಲಂಬರ್ ಅನುಭವ ಮಾಡಿ. L5 L4 ಏನೆಲ್ಲ ಇದೆ ಅನುಭವ ಮಾಡಿ. ಎಲ್ಲಿ ನೋವು ಅನಿಸ್ತಾ ಇದೆ, ಎಲ್ಲಿ ಹಿಡಿದುಕೊಂಡಿದೆ ಅಂತ ಅನುಭವ ಆಗುತ್ತೆ. ಎದ್ದೇಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಆ ಭಾಗವನ್ನು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಪರಮಾತ್ಮ. ಈಗ ಅನುಭವ ಮಾಡಿ. ಇದು ಹೈಯೆಸ್ಟ್ ಪವರ್ಫುಲ್ ವೈಬ್ರೇಷನ್ಸ್ ಈ ಜಾಗದಲ್ಲಿ ಪರಮಾತ್ಮ ತುಂಬುತ್ತಾ ಇದ್ದಾರೆ. ಮೋಸ್ಟ್ ಆತ್ಮಗಳಲ್ಲಿ ಬಹಳ 95% ಆತ್ಮಗಳಲ್ಲಿ ಈ ನೋವು ಜಾಸ್ತಿ ಕಂಡಿದೆ. ಹಾಗಾಗಿ ಪರಮಾತ್ಮ ವಿಶೇಷವಾಗಿ ಪವರ್ಫುಲ್, 100 times ಅಲ್ಲ, 1000 times powerful than the laser rays. 1000 times powerful than laser rays. ಆ ಎಲ್ಲ ರೇಸ್, ಪರಮಾತ್ಮ ಶಕ್ತಿಶಾಲಿ ಕಿರಣಗಳು ಸೊಂಟದ ಸುತ್ತಲೂ ಅನುಭವ ಮಾಡಿ. ಶರೀರದ ಸೊಂಟದ ಸುತ್ತಲೂ, ಎಲ್ಲಿ ಲಂಬರ್ 5 ಅಂತೀರಿ ಆ ಜಾಗದಲ್ಲಿ ಸಿಯಾಟಿಕಾ ಇರ್ಬೋದು, ಆ ನರ್ವಸ್ ಬ್ಲಾಕೇಜಸ್ ಇರ್ಬೋದು, ಕುತ್ಕೊಂಡ್ರೆ ಕುತ್ಕೊಳ್ಳೋಕೆ ಬರಲ್ಲ ಅಂತಹ ಸಮಸ್ಯೆಗಳಿರುವಂಥವ್ರು ಅನುಭವ ಮಾಡ್ತಾ ಇದ್ದೀರಿ. ಪರಮಾತ್ಮ ಪವರ್ಫುಲ್ ಕಿರಣಗಳು ಪರ್ಟಿಕ್ಯುಲರ್ ಆಗಿ ಈ ಜಾಗವನ್ನು ಶಕ್ತಿಶಾಲಿ ಕಿರಣಗಳಲ್ಲಿ ಹಗೂರ ಮಾಡಿಕೊಳ್ತಾ ಇದ್ದಾವೆ. ಯುಕ್ತಿಯುಕ್ತ ಹಗುರತೆಯಲ್ಲಿ ಏನಾಗಿದೆ ಅನುಭವ ಮಾಡಿ. ಆ ಭಾರ ಏನಾಗಿದೆ, ಅಲ್ಲಿ ಏನಕ್ಕೆ ಹಿಡಿದುಕೊಂಡಿದೆ, ಯಾಕೆ ನೋವಿದೆ, ಎಲ್ಲ ಭಾರ ನೋವು ಅನುಭವ ಏನಾಗ್ತಾ ಇತ್ತು, ಹಗೂರವಾಗುತ್ತಿದೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೀವಿ. ಎಲ್ಲ ನೋವು, ಸೊಂಟ ನೋವು, ಬ್ಯಾಕ್ ಪೇನ್, ಎಲ್ಲದರಿಂದ ಮುಕ್ತಿ. ಕಂಪ್ಲೀಟ್ ಕಾನ್ಸಂಟ್ರೇಟ್. ಅಲ್ಲಿ ಶಕ್ತಿಶಾಲಿ ಕಿರಣಗಳು ಸುತ್ತುವರಿತಾ ಇದೆ, ತುಂಬುತ್ತಾ ಇದೆ. ಎಲ್ಲ ಹಗೂರ ಮಾಡ್ತಾ ನಿಧಾನವಾಗಿ ಕಾಲುಗಳ ಮೇಲ್ಭಾಗ ಕಂಪ್ಲೀಟ್ ಸ್ಕ್ಯಾನ್. ಪರಮಾತ್ಮ ಶಕ್ತಿಶಾಲಿ ಕಿರಣಗಳು ಅಲ್ಲಿ ಹರಡಿ ಎಲ್ಲ ನೋವುಗಳು, ಕಾಲು ನೋವುಗಳು, ಮಂಡಿ ನೋವುಗಳು ಕಂಪ್ಲೀಟ್ ಪರಮಾತ್ಮ ಪವರ್ಫುಲ್ ಕಿರಣಗಳಲ್ಲಿ. ಪರಮಾತ್ಮ ಹೇಗೆ ಸೂರ್ಯನಲ್ಲಿ ಡಿ ವಿಟಮಿನ್ ಇದೆ, ಇಲ್ಲಿ ಪರಮಾತ್ಮ ಸುಪ್ರೀಂ ಸರ್ಜನ್ ವಿಟಮಿನ್ಸ್, ಪವರ್ಫುಲ್ ವಿಟಮಿನ್ಸ್ ಆ ಜಾಗದಲ್ಲಿ ಪ್ರದಾನ ಮಾಡ್ತಾ ಇದ್ದಾವೆ ಈ ಕಿರಣಗಳು. ಈ 1000 ಟೈಮ್ ಅಲ್ಲ, 1,00,000 ಪಟ್ಟು ಶಕ್ತಿಶಾಲಿ ಕಿರಣಗಳು ಈ ಜಾಗವನ್ನು ಕಂಪ್ಲೀಟ್ ಕ್ಯೂರ್ ಮಾಡುತ್ತಿವೆ. ಕಾಲುಗಳು ಭಾರ, ಕಾಲುಗಳು ಕುತ್ಕೊಳ್ಳೋಕ್ಕಾಗಲ್ಲ, ಕಾಲುಗಳು ನಡೆದ್ರೆ ಅಳಕತ್ತೆ. ಆ ಜಾಗಕ್ಕೆ ಪರಮಾತ್ಮ ಪವರ್ಫುಲ್ ಕಿರಣಗಳನ್ನು ಅನುಭವ ಮಾಡ್ತಾ ಇದ್ದೀರಿ. ಹಗೂರವಾಗುತ್ತಿದೆ ನಿಧಾನವಾಗಿ. ಆ್ಯಂಕಲ್ಸ್, ಕಾಫ್ ಮಸಲ್ಸ್ ಅನುಭವ ಮಾಡ್ತಾ ಇದ್ದೀರಿ. ಎಲ್ಲ ಶರೀರದ ಅಂಗದಲ್ಲಿ ಪಾದದವರೆಗೂ ಪರಮಾತ್ಮ ಪವರ್ಫುಲ್ ಕಿರಣಗಳು ಹರಿದು ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿ ನಾನಾತ್ಮ ಸೆಕೆಂಡಿನಲ್ಲಿ ಶರೀರದ ಭಾನದಿಂದ ಮುಕ್ತಿ, ಭೂಮಿಯ ಲಗಾವಿನಿಂದ ಮುಕ್ತ, ಹಗೂರತೆಯ ಫರಿಸ್ತಾ
ಡಬಲ್ ಲೈಟ್ ಫರಿಸ್ತಾ ಹಗೂರ ನೋಡಿ. ಈಗ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತಿರುವುದು ಅನುಭವ ಮಾಡಿ. ಸ್ಥೂಲ ಶರೀರ ಕಂಪ್ಲೀಟ್ ಲೈಟ್ ಮೈಟ್ನ ಕಿರಣಗಳಲ್ಲಿ ಪವರ್ಫುಲ್ ಆರಾ ಇದೆ. ಆರಾ ಮುಖಾಂತರ ನಾನು ಸೂಕ್ಷ್ಮ ಶರೀರ ಹೊರಗಡೆ ಬರ್ತಾ ಇದ್ದೀನಿ. ಸೂಕ್ಷ್ಮ ಶರೀರ ವೈಟ್, ಬೆಳ್ಳಗಿನ ಸೂಕ್ಷ್ಮ ಶರೀರ ಹೊರಗಡೆ ಬರ್ತಾ ಇದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ. ಡಿಟ್ಯಾಚ್ಡ್ ಒಬ್ಸರ್ವರ್ ಅನುಭವ ಮಾಡಿ. ಡಿಟ್ಯಾಚ್ ಆಗಿ ನೋಡ್ತಾ ಇದ್ದೇನೆ. ನನ್ನ ಶರೀರ ಸದೃಢವಾಗಿ ಕುಳಿತುಕೊಂಡಿದ್ದೆ. ಶರೀರದ ಅಂಗದಲ್ಲಿ ಪರಮಾತ್ಮ ಕಿರಣಗಳು ಹರಡ್ತಾ ಇದೆ. ಶರೀರದ ಅಂಗದಲ್ಲಿ ಪರಮಾತ್ಮ ಶಕ್ತಿಶಾಲಿ ಕಿರಣಗಳು. ಶರೀರ ಸದೃಢವಾಗಿದೆ. ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದಿದೆ. ನಾನಾತ್ಮ ಫರಿಸ್ತಾಗಿ ಈ ಶರೀರವನ್ನು ಡಿಟ್ಯಾಚ್ಡ್ ಒಬ್ಸರ್ವರ್ ಆಗಿ ನೋಡ್ತಾ ಮುಗುಳ್ನಗುತ್ತಾ ಹಗೂರವಾಗಿ ಹಾರುತ್ತ ಫರಿಸ್ತಾ ಹಾರುತ್ತಾ ಹೊರಟಿದ್ದೇನೆ. ಆಕಾಶದತ್ತ ಹೊರಟಿದ್ದೇನೆ. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಗಣವನ್ನು ಪಾರು ಮಾಡಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಫರಿಷ್ಠೆಗಳ ಬಾದಶಾ ಬ್ರಹ್ಮ ಬಾಬರವರು ಇಮರ್ಜ್ ಆಗಿದ್ದಾರೆ. ಫರಿಷ್ಠೆಗಳ ಬಾದಶಾ ಬ್ರಹ್ಮ ಬಾಬಾ ನಾವೆಲ್ಲ ಫರಿಷ್ಠೆಗಳನ್ನು ಮೇರೆ ಲಾಡಲೆ ಮೀಚೆ ಪ್ಯಾರೇ ಬಚ್ಚೆ ಸಿಕ್ಕಲದೆ ಬಚ್ಚೆ ಆವೋ ಎನ್ನುತ್ತಾ ತಮ್ಮ ಬಾಹುಗಳಲ್ಲಿ ನಮ್ಮೆಲ್ಲರನ್ನ ಸಮಾವೇಶ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನೆಕ್ಸ್ಟ್ ಸೆಕೆಂಡಿನಲ್ಲಿ ಬ್ರಹ್ಮ ಬಾಬಾ ನಮ್ಮೆಲ್ಲರನ್ನ ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡು ಶಿವ ಬಾಬಾರವರನ್ನು ಕರೀತಾ ಇದ್ದಾರೆ. ಶಿವ ಬಾಬಾ ಆವೋ. ಈಗ ಪರಮಧಾಮ ನೋಡಿ, ದಿವ್ಯ ನೇತ್ರದಿಂದ ನೋಡಿ. ನಾವು ಬ್ರಹ್ಮ ಬಾಬರವರ ಜೊತೆ ಇದ್ದುಕೊಂಡು ಮೇಲೆ ನೋಡ್ತಾ ಇದ್ದರೆ ಪರಮಧಾಮದಿಂದ ಜ್ಞಾನ ಸೂರ್ಯನಾದ ಈಶ್ವರನು, ಪರಮಾತ್ಮನು, ಹೃದಯರಾಮನು ಮಹಾಜ್ಯೋತಿಯು ಬರುತ್ತಿದ್ದಾರೆ. ಪರಮಧಾಮವನ್ನು ಬಿಟ್ಟು ಸೂಕ್ಷ್ಮ ವತನದಲ್ಲಿ ಬಂದು ಸೆಕೆಂಡಿನಲ್ಲಿ ಬ್ರಹ್ಮ ಬಾಬರವರ ಹಣೆಯ ಮಧ್ಯದಲ್ಲಿ ಪ್ರವೇಶ ಮಾಡಿ ನಾವೆಲ್ಲ ಫರಿಷ್ಠೆಗಳ ಮಸ್ತಕವನ್ನು ಟಚ್ ಮಾಡ್ತಾ ಶಕ್ತಿ ತುಂಬುತ್ತಾ ಇದ್ದಾರೆ. ತುಂಬುತ್ತಾ ವಿಶೇಷ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ವಿಶೇಷ ದೃಶ್ಯವನ್ನು ಬಾಪ್ದಾದ ವತನದಲ್ಲಿ ತೋರಿಸ್ತಾ ಇದ್ದಾರೆ. ಅನುಭವ ಮಾಡಿ. ವಿಶೇಷ ದೃಶ್ಯ ಏನು ನೋಡ್ತಾ ಇದ್ದೀನಿ? ಯಾರ್ದೆಲ್ಲ ಟೆನ್ಷನ್ ಇದೆ, ಏಕಾಗ್ರ ಚಿತ್ತ, ಏಕರಸ ಸ್ಥಿತಿ, ದಿವ್ಯ ನೇತ್ರದಿಂದ ಬಾಪ್ದಾದರವರನ್ನು ನೋಡ್ತಾ ಇದ್ದೇವೆ. ಬಾಪ್ದಾದ ವಿಶೇಷವಾಗಿ ನಮ್ಮ ಸ್ಥೂಲ ಶರೀರವನ್ನು ಇಮರ್ಜ್ ಮಾಡಿದ್ದಾರೆ ವತನದಲ್ಲಿ. ಎಲ್ಲರೂ ನೋಡಲೇಬೇಕಾಗಿರುವಂತಹ ದೃಶ್ಯ ಇದು. ಬಾಪ್ದಾದ ನಮ್ಮೆಲ್ಲರ ಸ್ಥೂಲ ಶರೀರವನ್ನು ಇಮರ್ಜ್ ಯಾಕೆ ಮಾಡಿದ್ದಾರೆ? ಅಚಾನಕ್ ಇಮರ್ಜ್ ಏಕೆ ಮಾಡಿದ್ದಾರೆ? ಅನುಭವ ಮಾಡಿ. ಬಾಪ್ದಾದ ನಮ್ಮೆಲ್ಲರ ಸ್ಥೂಲ ಶರೀರವನ್ನು ತೋರಿಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ. ಮಗು ನೋಡು, ನಿನ್ನ ಸ್ಥೂಲ ಶರೀರದಲ್ಲಿ ಬ್ರೈನಲ್ಲಿ ಬ್ಲಾಕೇಜಸ್ ಇತ್ತು, ನಾನು ಸರಿ ಮಾಡಿದ್ದೀನಿ ನೋಡು, ತೋರಿಸ್ತಾ ಇದ್ದಾರೆ. ಅನುಭವ ಮಾಡಿ. ಬ್ರೈನಲ್ಲಿರುವ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಶರೀರದಲ್ಲಿ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಮಾಡಿದ್ದೀನಿ. ಅಲ್ಲಿ ಒಂದು ಶಕ್ತಿ ಹರಡ್ತಾ ಇದೆ. ಅನುಭವ ಮಾಡಿ. ಶಕ್ತಿ ಹರಡ್ತಾನೇ ಇದೆ. ಜ್ಞಾನ ಸೂರ್ಯನ ಶಕ್ತಿಶಾಲಿ ಕಿರಣಗಳು ಸದಾ ನಿನ್ನ ಶರೀರದಲ್ಲಿ ಹರಡ್ತಾ ಇರುತ್ತೆ ಮಗು. ಪ್ರತಿನಿತ್ಯ ಇದರ ಅಭ್ಯಾಸವನ್ನು ಮಾಡು ಮಗು.
ನಿರೋಗಿ ಭವ ಎಂದು ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ನಿರೋಗಿ ಭವ ಎಂದು ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಕೈ ಹಿಡಿದು ಎಚ್ಚರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕರೆದು ತಮ್ಮ ಸಮ್ಮುಖದಲ್ಲಿ ಅತ್ಯಂತ ಸಮೀಪದಲ್ಲಿ ಕೂರಿಸಿ ಅವ್ಯಕ್ತ ಫರಿಸ್ತಾಭವದ ವರದಾನವನ್ನು ಕೊಟ್ಟು ಅವ್ಯಕ್ತ ಬಾಪ್ ದಾದಾರವರು ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳಿಗೆ ಅವ್ಯಕ್ತ ವಾಣಿಯನ್ನು ನುಡಿಸ್ತಾ ಇದ್ದಾರೆ. ನಾವೆಲ್ಲರೂ 2 ನಿಮಿಷಗಳ ಕಾಲ ವಚನದಲ್ಲಿ ಬಾಬರವರ ಸಮ್ಮುಖದಲ್ಲಿ ಮನಸ್ಸು ಖುಷಿಯಿಂದ ಹಾಡುತ್ತಿದೆ, ಕುಣಿಯುತ್ತಿದೆ. ಬಾಬರವರನ್ನು ನೋಡುತ್ತಾ ಖುಷಿಯಲ್ಲಿ ಹಾಡುತ್ತಿದೆ, ಕುಣಿಯುತ್ತಿದೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಸಮೀಪದಲ್ಲಿ ಅನುಭವ ಮಾಡಿ ವಾಹ ಬಾಬಾ ವಾಹ ಅಂತ ಹೇಳಿ. मन खुशी में गा रहा है वाह बाबा वाह, गोद में मिली है हमको आपकी पनाह, गोद में मिली है हमको आपकी पनाह। मन खुशी में गा रहा है वाह बाबा वाह, गोद में मिली है हमको आपकी पनाह, गोद में मिली है हमको आपकी पनाह। वाह बाबा वाह बाबा वाह बाबा। नैनों में है दिव्य नजारे, मन में मौजों की लहरें, आनंद सागर में हम उतर गए गहरे। नैनों में है दिव्य नजारे, मन में मौजों की लहरें, आनंद सागर में हम उतर गए गहरे। अपार खुशी मिली है हमको, रही ना उसकी थाह, रही ना उसकी थाह, रही ना उसकी थाह, रही ना उसकी थाह। वाह बाबा वाह बाबा वाह बाबा। ಮನಸ್ಸು ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತಿದೆ. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ಸಮ್ಮುಖದಲ್ಲಿ ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ನಿರೋಗಿ ನಿರ್ವಿಘ್ನ ನಿಶ್ಚಿಂತ ಚಕ್ರವರ್ತಿ, ನಿರೋಗಿ ನಿರ್ವಿಘ್ನ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀವಿ. ಬಾಬಾ ನೋಡ್ತಾ ಇದ್ದಾರೆ. ಯಾರೆಲ್ಲ ಸ್ಟಾರ್ಟಿಂಗಿಂದ ಅನುಭವ ಮಾಡಿದ್ರಿ ಅಂತಹ ಮಕ್ಕಳಿಗೆ ಪರಮಾತ್ಮ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಗ್ಯಾರಂಟೀಡ್ ಸರ್ಟಿಫಿಕೇಟ್. ಯಾರೆಲ್ಲ ಸ್ಟಾರ್ಟಿಂಗಿಂದ ಅನುಭವ ಮಾಡಿದ್ರಿ ಸರ್ಟಿಫಿಕೇಟನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ರಿ. ಏನು ಸರ್ಟಿಫಿಕೇಟ್ ಕೊಡ್ತಾರೆ ಗೊತ್ತಾ? ಏನು ಸರ್ಟಿಫಿಕೇಟ್ ಕೊಡ್ತಾರೆ ಗೊತ್ತಾ? ಯಾರೆಲ್ಲ ಬಿಗಿನಿಂಗಿಂದ ಅನುಭವ ಮಾಡಿದ್ರಿ, ಸ್ಥೂಲ ಶರೀರದ ತಲೆಯಿಂದ ಹಿಡಿದು ಪಾದದವರೆಗೆ ಪರಮಾತ್ಮ ಜ್ಞಾನ ಸೂರ್ಯನ ಶಕ್ತಿಯ ಕಿರಣಗಳನ್ನು ಅನುಭವ ಮಾಡಿದವರು, ಅವರೆಲ್ಲರಿಗೂ ಪರಮಾತ್ಮ 1 ಸರ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಏನು ಸರ್ಟಿಫಿಕೇಶನ್ ಏನು? ಆ ಸರ್ಟಿಫಿಕೇಶನ್
ನೀವು ಜಗತ್ತಿನ ಯಾವುದೇ ಫೇಮಸ್ ಡಾಕ್ಟರ್ಸ್ಗೆ ತೋರಿಸ್ಬೋದು. ಆ ಡಾಕ್ಟರ್ಸ್ ಅದನ್ನು ನೋಡಿದ ತಕ್ಷಣವೇ ನಿಮಗೆ ಯಾವುದೇ ನೋವಿಲ್ಲ, ನಿಮಗೆ ಯಾವುದೇ ಆಪರೇಷನ್ ಅವಶ್ಯಕತೆ ಇಲ್ಲ. ನಿಮ್ಮ ಶರೀರ 100% ಸದೃಢವಾಗಿದೆ. ಇದು ಸರ್ಟಿಫೈಡ್ ಬೈ ಡೈರೆಕ್ಟ್ ಸುಪ್ರೀಂ ಸರ್ಜನ್ ಅಂತ ಹೇಳ್ತಾರೆ. ಸರ್ಟಿಫಿಕೇಟ್ ಯಾವುದು? ಯಾವ ಸರ್ಟಿಫಿಕೇಟ್ ಕೊಡ್ತಾರೆ? ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ನೋಡಿ ಮುಗುಳ್ನಗ್ತಾ ಇದ್ದಾರೆ. ಯಾರೆಲ್ಲ ಸೂಚನೆ ಕೊಡ್ತಾ ಇದ್ದಾರೆ? ಎಲ್ಲರೂ ಟೀಚರೇನ. ಬಾಬಾ ಸೂಚನೆ ಏನು ಕೊಡ್ತಾ ಇದ್ದಾರೆ? ಅಲರ್ಟ್ ಆಗಿದ್ದು ಕೆಲಸ ಮಾಡಿ, ಇಲ್ಲ ಅಂದರೆ ನೋವು ಅನುಭವಿಸ್ಬೇಕಾಗತ್ತೆ. ಅಲರ್ಟ್ ಇಲ್ಲ, ಅಟೆನ್ಷನ್ ಇಲ್ಲ ಅಂದರೆ ನೋವು ಅನುಭವಿಸ್ಬೇಕಾಗತ್ತೆ. नेक्स्ट सेवा केंद्र स्टेज है, घर नहीं है, स्टेज है. स्टेज पर सदा अटेंशन रहता है और घर में अलबेले हो जाते हैं. ಸೇವಾ ಕೇಂದ್ರ ಸ್ಟೇಜ್ ಆಗಿದೆ, ಮನೆಯಲ್ಲ ಸ್ಟೇಜ್ ಆಗಿದೆ. ಸ್ಟೇಜಿನ ಮೇಲೆ ಸದಾ ಅಟೆನ್ಷನ್ ಇರುತ್ತೆ, ಆಮೇಲೆ ಮನೆಯಲ್ಲಿ ಹುಡುಗಾಟಿಕೆಯಲ್ಲಿ ಬಂದುಬಿಡ್ತೀರಿ. तो यहाँ सेवा केंद्र सेवा की स्टेज है. ಹಾಗಾದರೆ ಈ ಸೇವಾ ಕೇಂದ್ರ ಸೇವೆಯ ಏನಾಗಿದೆ? ಸ್ಟೇಜ್ ಆಗಿದೆ. ಸೊ ಪ್ರತಿಯೊಬ್ಬರು ಯಾರೆಲ್ಲ ಸೇವಾ ಕೇಂದ್ರದಲ್ಲಿದ್ದೀರಿ ಮತ್ತು ಯಾರೆಲ್ಲ ಮನೆಯನ್ನೇ ಸೇವಾ ಕೇಂದ್ರ ಮಾಡ್ಕೊಂಡಿದ್ದೀರಿ, ಸುಲೋಚನಾ ಅಕ್ಕೋರೆ, ಶಶಿಕಲಾ ಅಕ್ಕೋರೆ, ರಾಜೇಶ್ವರಿ ಅಕ್ಕೋರೆ, ರಾಧಿಕಾ ಅಕ್ಕೋರೆ, ಸತ್ಯಭಾಮ ಅಕ್ಕೋರೆ, ವಿದ್ಯಾ ಅಕ್ಕೋರೆ, ಗೋವಿಂದನವರೇ, ಬಾಬಾ ಎಲ್ಲರನ್ನೂ ನೋಡ್ತಾ ಹೇಳ್ತಾ ಇದ್ದಾರೆ, ಅಟೆನ್ಷನ್ ಪ್ಲೀಸ್. ನಿಮ್ಮ ಮನೆಯನ್ನು ಸೇವಾ ಕೇಂದ್ರ ಅಂತ ತಿಳ್ಕೊಂಡು ಸ್ಟೇಜ್ನ ಮೇಲೆ ಸದಾ ಅಟೆನ್ಷನ್ ಇಟ್ಕೋಬೇಕು. ಮನೆಯಲ್ಲಿ ಇದ್ದೀವಿ ಅಂದ್ಬಿಟ್ಟು ಹುಡುಗಾಟಿಕೆಯಲ್ಲಿ ಬರುವುದಲ್ಲ. ಸೇವಾ ಕೇಂದ್ರ ಸೇವೆಯ ಸ್ಟೇಜ್ ಆಗಿದೆ. ಅಲರ್ಟ್, ಅಟೆನ್ಷನ್ ಅಂತಾರೆ ಬಾಬರು. ಹೀಗಾಗಿ ಸದಾ ಜ್ವಾಲಾ ಸ್ವರೂಪ, ಶಕ್ತಿ ಸ್ವರೂಪ, ಸದಾ ಜ್ವಾಲಾ ಸ್ವರೂಪದಲ್ಲೇ ಇರಬೇಕು, ಶಕ್ತಿ ಸ್ವರೂಪದಲ್ಲಿರಬೇಕು. ಸ್ನೇಹಿ ಬಿ, ಲೇಕಿನ್ ಸ್ನೇಹ ಅಕೇಲಾ ನಹೀ. ಅನುಭವ ಮಾಡಿರಿ. ಈಗ ಬಾಬಾ ಏನು ಹೇಳ್ತಾರೆ ಅರ್ಥ ಮಾಡಿಕೊಡ್ರಿ. ಸ್ನೇಹಿನೂ ಇರಬೇಕು, ಆದರೆ ಸ್ನೇಹ ಒಬ್ಬರೇ ಇದ್ದುಕೊಂಡು ಸ್ನೇಹ ಕೊಡೋದಲ್ಲ. ಸ್ನೇಹಕ್ಕೆ ಸಾತ್ ಶಕ್ತಿ ರೂಪ ಬಿ ಹೋ. ಯಾರ ಜೊತೆನಾದರೂ ಸ್ನೇಹದಿಂದ ಮಾತನಾಡ್ತೀರಿ ಅಂದ್ಕೊಡ್ರಿ, ಸ್ನೇಹದ ಜೊತೆಗೆ ಶಕ್ತಿ ರೂಪನೂ ಇರಬೇಕು. ಶಕುಂತಲಾ ಅಕ್ಕೋರೆ, ಶಕ್ತಿ ರೂಪನೂ ಇರಬೇಕು. ಸುಮಂಗಲ ಅಕ್ಕೋರೆ, ವನಜಕ್ಷ ಅಕ್ಕೋರೆ, ಬಾಬಾ ಹೇಳ್ತಿದ್ದಾರೆ ಅಟೆನ್ಷನ್. ಬರೀ ಸ್ನೇಹದಿಂದ ಮಾತಾಡುವುದಲ್ಲ, ಶಕ್ತಿ ರೂಪ ಇದ್ದುಕೊಂಡು ಮಾತನಾಡಬೇಕು. ನಮ್ಮದೇ ಆದ ಒಂದು ಬಾರ್ಡರ್ ಇರುತ್ತೆ, ಬಾರ್ಡರ್ ಕ್ರಾಸ್ ಆಗೋ ಹಾಗಿಲ್ಲ. ಬಾಬಾ ಕಲಿಸ್ಕೊಡ್ತಾರೆ, ಅಲರ್ಟ್ ಆಗಿರಿ ಅಂತಾರೆ ಬಾಬರು. अगर अकेला स्नेही रूप है, शक्ति रूप नहीं है, तो कभी भी धोखा